ಆತ್ಮೀಯ ವೀಕ್ಷಕರೇ, ನಿಮ್ಗೆಲ್ಲ ನನ್ನ ಯೂಟ್ಯೂಬ್ ವಾಹಿನಿಯಾಗಿರುವ ರಾಶಿಫಲಲು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ತುಲಾರಾಶಿಯವರ ಹಾಗೂ ಹೂವುಗಳು ಹಾಗೂ ಅವರ ಜೀವನ ಶೈಲಿಯ ಕುರಿತು ಕೆಲವೊಂದು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಅದಕ್ಕೆ ಕೆಲವೊಂದು ಪರಿಹಾರಗಳನ್ನು ಕೂಡ ಕಂಡುಕೊಳ್ಳೋಣ. ಬನ್ನಿ, ವಿಡಿಯೋ ಒಳಗಡೆ ಮುಂದುವರಿಯೋಣ. ತುಲಾರಾಶಿಯವರೇ, ಈ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ತರೋದು ಖಚಿತ. ಗಮನಿಸಿ, ಇದು ಸಾಮಾನ್ಯ ಭವಿಷ್ಯ ಅಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದಾದ ಮಾಹಿತಿ. ಒಂದು ಕಡೆ ಮನಸ್ಸಿನ ಒತ್ತಡ, ಇನ್ನೊಂದು ಕಡೆ ಅದೃಷ್ಟದ ಬಾಗಿಲು ತೆರೆಯುವ ಸಮಯ. ಆದರೆ ಯಾವ ದಿನದಿಂದ ನಿಮ್ಮ ಲೈಫ್ ಬದಲಾಗುತ್ತದೆ? ಯಾವ ಗ್ರಹ ನಿಮ್ಮ ಪರೀಕ್ಷೆ ಮಾಡುತ್ತದೆ? ಯಾವ ಗ್ರಹ ನಿಮ್ಮನ್ನು ಮೇಲಕ್ಕೆತ್ತುತ್ತದೆ? ಈ ಪ್ರಶ್ನೆಗಳ ಉತ್ತರ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತದೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಈಗಲೇ ರಾಶಿಫಲಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ತುಲಾರಾಶಿಯವರೇ, ಈ ಮೇ ತಿಂಗಳಲ್ಲಿ ಗ್ರಹಗಳ ಸಂಚಾರ ನಿಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಪ್ರಭಾವ ಬೀರುತ್ತಿದೆ. ಶುಕ್ರ ಗ್ರಹ ನಿಮ್ಮ ರಾಶ್ಯಾಧಿಪತಿ 14ರವರೆಗೆ ಅಷ್ಟಮ ಭಾವದಲ್ಲಿ. ಇದು ಸ್ವಲ್ಪ ಒತ್ತಡ, ಗೊಂದಲ ಕೊಡಬಹುದು. ಆದರೆ 15ರಿಂದ ಭಾಗ್ಯಸ್ಥಾನಕ್ಕೆ ಹೋಗುತ್ತಾನೆ. ಇದು ನಿಮ್ಮ ಲೈಫ್ ಚೇಂಜ್ ಮಾಡುವ ಕ್ಷಣ. ಮಂಗಳ ಗ್ರಹ ಸಪ್ತಮ ಭಾವದಲ್ಲಿ ಬಲಿಷ್ಠ. ಇದು ಸಂಬಂಧಗಳು, ಪಾರ್ಟ್ನರ್ಶಿಪ್ನಲ್ಲಿ ಬಲ ಕೊಡುತ್ತದೆ. ಸೂರ್ಯಗ್ರಹ 14ರವರೆಗೆ ಲಾಭ, ನಂತರ ಅಷ್ಟಮ. ಇದು ಕೆಲವು ಅಚ್ಚರಿ ಘಟನೆಗಳನ್ನು ತರಬಹುದು. ಬುಧಗ್ರಹ ಬುದ್ಧಿ, ನಿರ್ಧಾರಗಳ ಮೇಲೆ ಪ್ರಭಾವ. 14ರ ನಂತರ ಸ್ವಲ್ಪ ಜಾಗೃತೆ ಅಗತ್ಯ. ಶನಿಗ್ರಹ ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳುತ್ತಾನೆ, ಆದರೆ ನೀವು ಸಹನೆ ಇಟ್ಟರೆ ಜಯ ನಿಮ್ಮದೇ. ಗಮನಿಸಿ ತುಲಾರಾಶಿಯವರೇ, 15ನೇ ತಾರೀಕು ನಿಮ್ಮ ಜೀವನದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಈ ದಿನದ ನಂತರ 1. ಅದೃಷ್ಟ ಹೆಚ್ಚಾಗುತ್ತದೆ. 2. ಅವಕಾಶಗಳು ಬರುತ್ತವೆ. 3. ಹಣದ ಹರಿವು ಹೆಚ್ಚಾಗುತ್ತದೆ. ವ್ಯಾಪಾರ ಮತ್ತು ಉದ್ಯೋಗ. ವ್ಯಾಪಾರಸ್ಥರಿಗೆ ಒಂದು ಕಡೆ ದೊಡ್ಡ ಯಶಸ್ಸು ಸಾಧ್ಯತೆ ಇದೆ, ಇನ್ನೊಂದು ಕಡೆ ಸಣ್ಣ ನಷ್ಟ. ಪಾರ್ಟ್ನರ್ಶಿಪ್ ಮಾಡುವವರಿಗೆ ಬಹಳ ದೊಡ್ಡ ಸಕ್ಸಸ್ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರುವವರಿಗೆ ಬಾಸ್ ಇಂಪ್ರೆಸ್ ಆಗುವ ಸಾಧ್ಯತೆ ಇದೆ. ಆದರೆ ಜಾಗ್ರತೆ, ಯಾರಿಗೂ ಹಣ ಸಾಲವಾಗಿ ಕೊಡಬೇಡಿ, ಯಾರ ಮೇಲೂ ಹೆಚ್ಚು ನಂಬಿಕೆ ಇಡಬೇಡಿ. ಹಣಕಾಸು ಹಣ ಬರುತ್ತದೆ, ಆದರೆ ಉಳಿಯುವುದೇ ಪ್ರಶ್ನೆ. ಆರಂಭದಲ್ಲಿ ಸ್ಟೆಡಿ ಇನ್ಕಮ್, ಹಳೆಯ ಹಣ ಮರಳಿ ಸಿಗುತ್ತದೆ. ಖರ್ಚುಗಳು ಒಂದರ ಹಿಂದೆ ಒಂದು ಬರುತ್ತವೆ. ಹಣಕಾಸಿನ ಒತ್ತಡ, ಮನೆ ಖರ್ಚು, ವೈದ್ಯಕೀಯ ಖರ್ಚು, ಆಕಸ್ಮಿಕ ಖರ್ಚು. 15ರ ನಂತರ ಆದಾಯ ಹೆಚ್ಚಾಗುತ್ತದೆ, ಆದರೆ ಖರ್ಚಿನ ಮೇಲೆ ನಿಯಂತ್ರಣ ಇರಬೇಕು. ನೀವು ಸೇವ್ ಮಾಡಿದರೆ ಭವಿಷ್ಯದಲ್ಲಿ ದೊಡ್ಡ ಲಾಭ ಸಿಗುತ್ತದೆ. ಕುಟುಂಬ ಜೀವನ. ತುಲಾರಾಶಿಯವರೇ, ಈ ತಿಂಗಳಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಬೇಸರದಲ್ಲಿರುತ್ತದೆ. ಮನೆಯಲ್ಲೇ ಸಣ್ಣ ಮಾತಿನ ಭೇದಗಳು, ಅರ್ಥೈಸಿಕೊಳ್ಳುವಲ್ಲಿ ಸಮಸ್ಯೆ, ಒತ್ತಡ. ಆದರೆ ನೆನಪಿಡಿ, ಇದು ತಾತ್ಕಾಲಿಕ. 15ರ ನಂತರ ಶಾಂತಿ ಬರುತ್ತದೆ, ಪ್ರೀತಿ ಹೆಚ್ಚಾಗುತ್ತದೆ, ಕುಟುಂಬದಲ್ಲಿ ಸಂತೋಷ ಬರುತ್ತದೆ. ಹಿರಿಯರ ಆರೋಗ್ಯಕ್ಕೆ ಗಮನ ಕೊಡಿ. ಆರೋಗ್ಯ. ಈ ತಿಂಗಳಲ್ಲಿ ನೀವು ನಿರ್ಲಕ್ಷ್ಯ ಮಾಡಿದರೆ ಸಮಸ್ಯೆ ಹೆಚ್ಚಾಗಬಹುದು. ದಣಿವು, ತಲೆನೋವು, ನಿದ್ರೆಯ ಸಮಸ್ಯೆ, ಜೀರ್ಣ ಸಮಸ್ಯೆ. ಸಲಹೆ: ಸಮಯಕ್ಕೆ ಊಟ, ಹೆಚ್ಚು ನೀರು, ಸರಿಯಾದ ನಿದ್ರೆ. 15ರ ನಂತರ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಶಾಂತಿ. ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಇದು ಮಿಕ್ಸ್ಡ್ ಟೈಮ್. ಆರಂಭದಲ್ಲಿ ಫೋಕಸ್ ಕಡಿಮೆ, ಮೊಬೈಲ್ ಡಿಸ್ಟ್ರಾಕ್ಷನ್ ಹೆಚ್ಚಾಗಬಹುದು. ಆದರೆ ಡೈಲಿ ಸ್ಟಡಿ ಮಾಡಿದರೆ, ರಿವಿಷನ್ ಮಾಡಿದರೆ 15ರ ನಂತರ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತದೆ, ಮೆಮರಿ ಪವರ್ ಸ್ಟ್ರಾಂಗ್ ಆಗುತ್ತದೆ. ಪರಿಹಾರಗಳು. ತುಲಾರಾಶಿಯವರೇ, ಈ ಪರಿಹಾರಗಳು ನಿಮ್ಮ ಜೀವನ ಬದಲಾಯಿಸಬಹುದು. 1. ಆದಿತ್ಯ ಹೃದಯ ಸ್ತೋತ್ರ ಪ್ರತಿದಿನ. 2. ವಿಷ್ಣು ಸಹಸ್ರನಾಮ ಕೇಳಿ ಅಥವಾ ಜಪ ಮಾಡಿ. 3. ಗುರುವಾರ ಕಡಲೆಬೇಳೆ ದಾನ. 4. ಶನಿವಾರ ಎಳ್ಳು ದಾನ. 5. ಶುಕ್ರವಾರ ಅವರೆಕಾಳು ಅಥವಾ ಹೆಸರುಕಾಳು ದಾನ. ನಂಬಿಕೆಯಿಂದ ಮಾಡಿದ್ರೆ ಫಲ ಖಚಿತ. ತುಲಾರಾಶಿಯವರೇ, ನೀವು ಈಗ ಕಷ್ಟ ಅನುಭವಿಸುತ್ತಿದ್ದರೂ 1. ನಿಮ್ಮ ಸಮಯ ಬರುತ್ತಿದೆ. 2. ನಿಮ್ಮ ಭಾಗ್ಯ ತೆರೆದುಕೊಳ್ಳುತ್ತಿದೆ. 3. ನಿಮ್ಮ ಜೀವನ ಬದಲಾಗುತ್ತಿದೆ. ಭಯಪಡಬೇಡಿ, ಸಹನೆ ಇಡಿ, ದೇವರ ಆಶೀರ್ವಾದ ನಿಮ್ಮೊಂದಿಗಿರಲಿ. ಇದು ನಿಮ್ಮ ಸ್ವಂತ ಚಾನಲ್ ರಾಶಿಫಲಲು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆತಬೇಡಿ.